ವಾಟ್ ಶಾಯರಿ, ನಿನ್ ಕಷ್ಟ ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೊ ಅಂತ ಹೇಳಿದ್ದೆ ತಾನೆ? ಇನ್ ಮುಂದೆ ಯಾವನಾದ್ರೂ ನನ್ನ ಹೆಂಡತಿ ಕೈಯಲ್ಲಿ ಮನೆ ಕೆಲಸ ಮಾಡಿಸಿದ್ರೆ ನಾನು ಅವ್ರಗಳಿಗೆ ಸರಿಯಾಗಿ ಮಾಡ್ಬೇಕಾಗತ್ತೆ. ಏನಪ್ಪ, ಎಷ್ಟಾಯ್ತು? 200 ರೂಪಾಯಿ ಸರ್. ನೀವ್ಯಾಕೆ ಕೊಡ್ತೀರಾ? ನಾನು ಕೊಡ್ತೀನಿ. ಶಾಯರಿ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ, ಆದ್ರೆ ನಾನು ನಿಮ್ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದೀನಿ. ಇವರೆಲ್ಲ ಹೇಗೆ ನಿಮ್ಮೋರು ಹಾಗೆ ಇವರೆಲ್ಲ ನನ್ನೋರು. ಸಿಂಗಾರಿ, ನೀನ್ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರ್ತೀಯಲ್ಲ, ನಿನಗೆ ಬೇಜಾರೇ ಆಗಲ್ವಾ? ಯಾವ ಬ್ಲಡ್ ಗ್ರೂಪ್ ಅಂತ ಹೇಳಿ, ನಾನು ಇಮಿಡಿಯೇಟ್ ಆಗಿ ಅರೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅವ್ರಿಗೆ ಬೇಕಾಗಿರೋದು ಬಾಂಬೆ ಬ್ಲಡ್ ಗ್ರೂಪ್. ಅದು ಸಿಗೋದು ತುಂಬ ರೇರ್ ಅಲ್ವಾ? ಎಸ್ ಸರ್, ಅದು 10,000 ಜನದಲ್ಲಿ ಒಬ್ಬರದಾಗಿರುತ್ತೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಡಾಕ್ಟರ್, ನನ್ನ ಬ್ಲಡ್ ಗ್ರೂಪ್ ಅದೇನೆ. ನೀವು ನನ್ನ ಬ್ಲಡ್ ತಗೋಬೋದು. ಇನ್ನೊಂದು ಸಲ ನನ್ನ ಮುಂದೆ ನನ್ನ ಸಿಂಗಾರಿಗೆ ಕೆಲ್ಸದೋಳು ಅಂತ ಅಂದ್ರೆ ಸಿಗತ್ತೋಣ ಕಟ್ಬಿಡ್ತೀನಿ. ನೋಡ್ರಿ, ಪ್ರೀತಿ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಬ್ಬ ಗಂಡನಾಗಿ ಅವಳ ಜೊತೆ ನಿಂತ್ಕೊಳ್ಳೋದು ನನ್ನ ಕರ್ತವ್ಯ. ಅದನ್ನ ಈ ತಾರಕ್ ಮಾಡೇ ಮಾಡ್ತೀನಿ. ಚಿಕ್ಕ ಯಜಮಾನ್ರೆ, ಬನ್ನಿ ಒಳಿಕೆ. ಅಯ್ಯೋ ಗ್ರ್ಯಾಂಡ್ ಮಾ, ಇನ್ನು ಏನು ಚಿಕ್ಕ ಯಜಮಾನ್ರಿ ಅನ್ಕೊಂಡು? ನಾನು ಚಿಕ್ಕ ಯಜಮಾನ್ರೆಲ್ಲ ಆ ಮನೆಯಲ್ಲಿ, ಇಲ್ಲಿ ನಾನು ನಿಮ್ಮ ಚಿಕ್ಕ ಮಗ ತರ ತಾರಕ್ ಅಂದನೇ ಹೆಸರು ಕರೀವಿ. ಇವತ್ತು ನಾನು ಹುಟ್ಟಿದ ದಿನಾನಾ? ಸಿಂಗಾರಿ, ಇವತ್ತು ನಿನ್ನ ಹ್ಯಾಪಿ ಬರ್ಡೇ, ಅದಕ್ಕೆ ಈ ಸರ್ಪ್ರೈಸ್. ನಿಮ್ಗೆ ತುಂಬಾ ಥ್ಯಾಂಕ್ಸ್ ಚಿಕ್ಕ ಯಜಮಾನ್ರೆ. ಏಯ್, ಯಾಕೆ ಸಿಂಗಾರಿ? ಯು ಆರ್ ಹ್ಯಾಪಿ? ದೆನ್ ಐ ಆಮ್ ಹ್ಯಾಪಿ. ಫುಲ್ ಹ್ಯಾಪಿ. ನೀನು ಕೆಲ್ಸದೊಳಾಗಿದ್ದು ನಾನ್ ನಿನ್ನ ಮದುವೆ ಆಗಕ್ಕಿಂತ ಮುಂಚೆ. ನೌ ಯು ಆರ್ ಮೈ ವೈಫ್. ಇಲ್ಲಿ ನೀನು ಕಾಲ್ ಮೇಲೆ ಕಾಲ್ ಹಾಕೊಂಡು ಖುಷಿಯಾಗಿ ಕೂತ್ಕೋಬೇಕು. ನಾನ್ ನಿಮ್ ತಾಯಿನಂತೂ ನೋಡಿಲ್ಲ, ಆದ್ರೆ ನಿಮ್ಮಲ್ಲಿರೋ ಆ ತಾಯಿ ಗುಣನ ನೋಡಿದ್ದೀನಿ. ನಿಮ್ ತಾಯಿ ತಿಥಿ ಪೂಜೆ ದಿನ ಮನೆಯಲ್ಲಿ ನಾನು ಹೆಚ್ಚಾಗಿ ಏನು ಮಾಡಕ್ಕಾಗ್ಲಿಲ್ಲ, ಅದಕ್ಕೆ ನಿಮ್ ಹುಟ್ಟುಹಬ್ಬದ ದಿನ ನಿಮ್ ತಾಯಿ ಹತ್ರ ಕರ್ಕೊಂಡ್ಬಂದಿದ್ದೀನಿ. ಆಯ್ತಾ ಕೈ ಮುಗ್ದಿದ್ದು? ನಿಮ್ಮ ತಾಯಿ ಹೆಸರಲ್ಲಿ, ನಿಮ್ಮ ಹೆಸರಲ್ಲಿ ಪ್ರಸಾದ ಹಂಚಿ ಹೋಗಿ. ಒಬ್ಬ ಗಂಡ ಆಗಿ ನಿಮ್ಮ ಖುಷಿಗೋಸ್ಕರ ಏನೇನ್ ಮಾಡಬಲ್ಲನೋ ಅದನ್ನೆಲ್ಲ ಮಾಡಿದೆ. ಅದು ಬೇರೆ ಇವತ್ತು ನಿಮ್ಮ ಹುಟ್ಟಿದಬ್ಬ. ಇವತ್ತಿನ ದಿನ ಆದ್ರೂ ನಿಮ್ಮ ಖುಷಿಗೋಸ್ಕರ ನಾನು ಮಾಡದೇ ಇರ್ತೀನ? ಈ ನಿಮ್ಮ ಥ್ಯಾಂಕ್ಸನ್ನೆಲ್ಲ ನಿಮ್ಮ ಜೇಬ್ನಲ್ಲಿ ಇಟ್ಕೊಂಡು ಇನ್ನೂ ಡಬಲ್ ಖುಷಿಯಾಗಿ. ಚಿಕ್ಕ ಯಜಮಾನ್ರೆ, ನಂಗೆ ಅದೇ ಪ್ರೀತಿ ಇದೆಯಾ? ಈಗ ನಿಮಗೆಲ್ಲ ಮಿಕ್ಕಿರೋ ಪ್ರೀತಿನ ಹಂಚ್ತೀನಿ. ನಮ್ಮೂರು ಹುಡುಗಿ ಮಯೂರಿನ ಮದುವೆ ಆಗಿದ್ದು ಆಕೆ ಗೊತ್ತೇ ಆಗ್ಲಿಲ್ಲ, ಆದ್ರೂ ಮದುವೆ ಆಗೋಯ್ತು. ಹಂಗಂತ ಅವನೇನು ಅವಳನ್ನ ಬಿಟ್ಟಿಲ್ವಲ್ಲ, ಚೆನ್ನಾಗೇ ನೋಡ್ಕೊತಾ ಇದ್ದಾನೆ. ಒಂದು ಹೆಣ್ಣಿಗೆ ಇದಕ್ಕಿಂತ ಏನ್ ಬೇಕು ಹೇಳಿ? ದುಸ್ಸರಿನೇ ಬಿಡು ಸಿಂಗರಿ, ನಮ್ಮಿಬ್ರು ಫೋಟೋ ಯಾಕೆ? ನಮ್ಮ ಮನೇಲಿ ನನ್ನ ಹೆಂಡತಿನ ಎಲ್ಲರೂ ಕೆಲಸದೋಳು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವಳು ಕೆಲಸದೋಳಲ್ಲ, ಈ ಮನೆಯ ರಾಣಿ, ನನ್ನ ಮನಸ್ಸಿನ ಯುವರಾಣಿ ಅಂತ ತೋರ್ಸಕ್ಕೋಸ್ಕರನೇ ಈ ಗಿಫ್ಟ್.
ಮೊದಲೇ ನೊಂದಿರೋ ಮನಸ್ಸು. ಇವರೆಲ್ಲ ಸೇರ್ಕೊಂಡು ಇನ್ನಷ್ಟು ನೋವು ಕೊಡ್ತಿದ್ರೆ ಆ ಹುಡುಗಿ ಹೇಗೆ ತಡ್ಕೋತಾಳೆ? ಫೋನ್ ಬೇರೆ ತೆಗಿತಿಲ್ಲ. ಎಲ್ಲಿ ಹೋದ್ಲೋ ಗೊತ್ತಾಗ್ತಿಲ್ಲ. ಎಲ್ಲಿ ಹೋದ್ಲು? ಹೇಳಿ ಅಂಕಲ್. ವಿಜಯ್, ಮಯೂರಿ ನಿಮ್ಮನೆಗೇನಾದ್ರೂ ಬಂದಿದ್ದಾಳಮ್ಮ? ಇಲ್ಲ ಅಂಕಲ್. ಯಾಕೆ ಅಂಕಲ್ ಅವಳ ಬಗ್ಗೆ ವಿಚಾರಿಸ್ತಿದ್ದೀರಾ? ಒಂದು ಅನಾಹುತ ಆಗೋಗಿದೆಯಮ್ಮ. ಅನಾಹುತನಾ? ತಾರಕ್ಕಿಗೆ ಹೀಗಾಯ್ತಲ್ಲ ಅಂತ ಕೋಪದಲ್ಲಿ ರಾಜೇಶ್ವರಿ ಅವಳನ್ನ ಹೊರಗಡೆ ಕಳಿಸಿದಾಳೆ. ಅವಳು ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ, ಫೋನ್ ಬೇರೆ ರಿಸೀವ್ ಮಾಡ್ತಿಲ್ಲ. ಅದಕ್ಕೆ ನೀನು ಕಾಲ್ ಮಾಡಿದೆ. ಅಂಕಲ್, ಅವಳ ಮನಸ್ಸಿಗೆ ತುಂಬಾ ನೋವಾದಾಗ ಅವಳು ಹೋಗೋ ದೇವಸ್ಥಾನಕ್ಕೆ. ಅವಳು ಅಲ್ಲೇ ಎಲ್ಲಾದ್ರೂ ಇರ್ಬೋದಂತ ನನಗೆ ಅನಿಸ್ತಿದೆ. ಈಗ ನಾನು ಅಲ್ಲಿ ಹೋಗಿ ಅವಳು ಅಲ್ಲಿದ್ರೆ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡು ಬರ್ತೀನಿ. ಅಷ್ಟು ಮಾಡಮ್ಮ, ನಿನಗೆ ಪುಣ್ಯ ಬರುತ್ತೆ. ನನಗೆ ಪುಣ್ಯ ಬರೋದಕ್ಕಿಂತ ಅಣ್ಣ ಹುಷಾರಾಗಬೇಕು, ಮಯೂರಿ ಮನೆಗೆ ಬರಬೇಕು. ಸರಿ ಅಂಕಲ್, ನಾನು ಇವಾಗಲೇ ಹೊರಡ್ತೀನಿ. ಅವಳು ಸಿಕ್ಕಿದ ಕೂಡಲೇ ನಿಮ್ಗೆ ಫೋನ್ ಮಾಡ್ತೀನಿ. ಸರಿಮ್ಮ. ಭಗವಂತ, ಅವಳಿಗೆ ಏನು ತೊಂದರೆ ಆಗದಿರೋ ಹಾಗೆ ನೋಡ್ಕೊಳಪ್ಪ.